ನಮಸ್ಕಾರ. ನಾವೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೆ SBI ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ನಮಸ್ಕಾರಗಳು. ಈ ಒಂದು ಲೈವ್ ಅಪ್ಡೇಟ್ ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಆಲ್ಮೋಸ್ಟ್ ಹೋದ ತಿಂಗಳಲ್ಲಿ ಈ ಒಂದು ನಮ್ಮ ಹಳೆಯ ಒಂದು ಆಟೋ ಚಾಲಕರಾದ ಅದರಲ್ಲೂ ವಿಶೇಷವಾಗಿ ಒಂದು ARDO ಸಂಘಟನೆಯ ಒಂದು ಆಟೋ ಚಾಲಕರಾದ ನಮ್ಮ ಈರಣ್ಣ ಕುಟುಂಬಕ್ಕೆ ಲಾಸ್ಟ್ ಟೈಮಲ್ಲಿ ನನ್ನ ಒಂದು ಚಿಕ್ಕ ಮಟ್ಟದಲ್ಲಿ ದಿನಸಿ ಸಹಾಯ ಮಾಡಲಿಕ್ಕೆ ಬಂದಿದೆ. ಆಲ್ಮೋಸ್ಟ್ ಅವ್ರಿಗೆ ಹೋದ ಸಲ ನಾವು ಬಂದಾಗಲೇ ನಾನು ಹೇಳಾಗಿದೆ, ಸರ್ ಏನಾದರೂ ಸ್ವಲ್ಪ ಶಾರ್ಟೇಜ್ ಆದರೆ ಹೇಳಿ, ನಾನು ನೆಕ್ಸ್ಟ್ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಮ್ಮ ARDO ಸಂಘಟನೆ ಸದಸ್ಯರಾದ ನಮ್ಮ ಸ್ನೇಹಿತರು ಆದ ಮಾಣಿಕ್ಯರಾಜ್ ಸರ್ ಮತ್ತೆ ಸೋಮಶೇಖರ್ ಸರ್ ಮತ್ತೆ ಜಾವೀದ್ ಅಹಮದ್ ಸರ್, ಸೊ ಅವರು ಮತ್ತೆ ನನ್ನ ಜೊತೆ ಒಂದು ಸಹಕಾರ ನೀಡಿ ಇವತ್ತು ನಾವು ಒಂದು ಚಿಕ್ಕ ಮಟ್ಟದಲ್ಲಿ ಸಹಾಯ ಮಾಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವ್ರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇಜರ್ ಆಗಿ ಆಲ್ಮೋಸ್ಟ್ ನಿಮ್ಗೆ ಲಾಸ್ಟ್ ಲೈವ್ ಅಲ್ಲೂ ಹೇಳಿದ್ದೀನಿ, ಒಂದು ಡಯಾಲಿಸಿಸ್ ಸಮಸ್ಯೆ ಇದೆ. ಸೊ ಹಂಗಾಗಿ ಚಿಕಿತ್ಸೆಗೆ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು 40,000 ರಿಂದ 50,000 ರೂಪಾಯಿ ಸೊ ಒಂದು ಖರ್ಚು ವೆಚ್ಚಗಳು ಇದೆ ಒಂದು ಹಾಸ್ಪಿಟಲ್ದು. ಯಾಕಂದ್ರೆ ದುಡಿತಕ್ಕಂಥ ಸೋರ್ಸ್ ಯಾವುದೂ ಇಲ್ಲ ಇವ್ರಿಗೆ. ಸೊ ಹಂಗಾಗಿ ಆಸಕ್ತಿ ಇರ್ತಕ್ಕಂಥವ್ರು ಇವ್ರದ್ದು ಒಂದು ಅಕೌಂಟ್ ನಂಬರ್ ಹಾಕಿರ್ತೀನಿ, ಸೊ ಒಂದು ಫೋನ್ ಪೇ ನಂಬರ್ ಇವ್ರದ್ದೊಂದು ಅಪ್ಡೇಟ್ ಮಾಡಿರ್ತೀವಿ. ಸೊ ದಯಮಾಡಿ ಆಸಕ್ತಿ ಇರ್ತಕ್ಕಂಥ ಈ ಒಂದು ನಮ್ಗೆ ಈ ಒಂದು ಬಡ ಚಾಲಕ ಕುಟುಂಬಕ್ಕೆ ಸೊ ದಯಮಾಡಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ರು ನಿಮ್ ಕೈಲಾದಷ್ಟು ಒಂದು ನೆರವು ನೀಡಬಹುದು, ಇಷ್ಟೇ ಕೊಡ್ಬೇಕು ಅಂತ ಏನಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾಲಕ ವರ್ಗ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಹುದ್ದೆ. ಅದನ್ನ ನಮ್ಗೆ ಯಾಕೆಂದ್ರೆ ತಲೆಮಾರ್ದಿಂದ ನಾವು ಅರ್ಥ ಮಾಡ್ಕೊಂಡಾಗ್ಲೇ ಆ ಒಂದು ಕಷ್ಟ ಸುಖಗಳು ನಮ್ಗೆ ಅರ್ಥ ಆಗೋದು. ಹಂಗಾಗಿ ಇವತ್ತು ನಮ್ಮ ಸ್ವಇಚ್ಛೆಯಿಂದನೇ ನಮ್ಮ ಚಾಲಕ ಕುಟುಂಬಗಳಿಗೆ ಎಲ್ಲಾ ನಾನು ವ್ಯವಸ್ಥೆಗಳು ನಾನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ಹಂಗಾಗಿ ನಾವು ಬೇಜಾರಾಗಿ ಬಂದು ನಮ್ಮ ಆದ್ಯತೆ ಇರೋದು ಕಷ್ಟದಲ್ಲಿರ್ತಕ್ಕಂಥ ಚಾಲಕ ಕುಟುಂಬಗಳಿಗೆ ಆದ್ಯತೆ ಇರೋದು. ಹಂಗಾಗಿ ಈರಣ್ಣ ಅವ್ರ ಕುಟುಂಬ ಇವರು ಒಂದು 25-30 ವರ್ಷ ಹಳಬರು ಇವರು. ವಿಶೇಷವಾಗಿ ಒಂದು ARDO ಸಂಘಟನೆಯಲ್ಲಿ ಇವ್ರದೇ ಆದಂತ ಒಂದು ಸೇವೆಯಲ್ಲಿ ಗುರ್ಸ್ಕೊಂಡಿದ್ದಾರೆ. ಇವತ್ತು ಏನೋ ಅವ್ರಿಗೊಂದು ಸ್ವಲ್ಪ ಕಾಲು ಸಮಸ್ಯೆ ಇದೆ, ಡ್ಯೂಟಿ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ದಿನ ಸ್ವಲ್ಪ ಒಂದು ಸಿಂಗಲ್ ಇರ್ತಕ್ಕಂಥ ಕಾಲಲ್ಲೇ ಡ್ಯೂಟಿ ಮಾಡಿ ಸೊ ಮನೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಈಗ ಸ್ವಲ್ಪ ಆಗ್ತಾ ಇಲ್ಲ. ಹಂಗಾಗಿ ನಮ್ ಕೈಲಾಗ್ತಂತ ನನ್ನ ಸೇವೆ. ಸೊ ಇವತ್ತು ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅವರು ಇವತ್ತು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿಗೆ. ಸೊ ಹಂಗಾಗಿ ನನ್ನ ಕೈಲಾದ ನಾನು ಸಹಾಯ ಮಾಡಿದ್ದೀನಿ. ಸೊ ಇನ್ನೂ ಹೆಚ್ಚಿನದಾಗಿ ಕೆಲವು ಸೌಲಭ್ಯ ನಾನು ಅವ್ರಿಗೆ ಮಾಡ್ಕೊಡ್ತೀನಿ ಅಂತ ಈ ಲೈವ್ ಅಲ್ಲಿ ನಾನು ಭರವಸೆನೂ ಕೊಡ್ತಾ ಇದ್ದೀನಿ. ಮತ್ತೆ ಯಾರೇ ಸಹ ಒಂದು ನಮ್ಮ ಒಂದು ಎಲ್ಲಾ ಚಾಲಕರಿಗೆ ಒಂದು ನಾನು ಪ್ರೀತಿಯಿಂದ ಮನವಿ ಮಾಡೋದೇನು ಅಂದ್ರೆ, ಕಷ್ಟದಲ್ಲಿ ಇರ್ತಕ್ಕಂಥ ಯಾರೇ ಚಾಲಕರಾದ್ರೂ ಸೊ ನನ್ನ ನಂಬರ್ ಪ್ರತಿಯೊಬ್ಬರಿಗೆ ಆಲ್ಮೋಸ್ಟ್ ಗೊತ್ತಿದೆ. ಸೊ ಅಲ್ಲಿ ಕರೆ ಮಾಡಿ ಏನೇ ಸಹಾಯ ಬೇಕು ಅಂದ್ರೂ ನಮ್ಮ ಕೈಲಾದ ನಾವು ಸ್ವಇಚ್ಛೆಯಿಂದ ನಾವು ಮಾಡ್ತೀವಿ. ಸೊ ಅದೇ ತರ ನಮ್ಮ ಈರಣ್ಣ ಕುಟುಂಬ ಸರ್ಗೂ ನಾವು ಮಾಡ್ತಾ ಬಂದಿದ್ದೀವಿ. ಸೊ ಎರಡು ಮಾತು ಜೊತೆಗೆ ಸೊ ನಮ್ಮ ಒಂದು ARDO ಸಂಘಟನೆ ಇರೋದ ವೈಸ್ ಪ್ರೆಸಿಡೆಂಟ್ ಆಫ್ ಜಾವೀದ್ ಅಹಮದ್ ಅವರು ಸೊ ಒಂದೆರಡು ಮಾತಾಡ್ತಾರೆ ಸರ್. ಸರಿ ಆಯ್ತಾ ನೋಡೋಣ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ CITನ ಸದಸ್ಯರಾದ ಈರಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಅವರಿಗೆ ಸುಮಾರು ಅವರು ಒಂದು 25-30 ವರ್ಷದ ಹಳೆ ಡ್ರೈವರು. ನಾವು ಕಾಯಕ ಜೀವಿಗಳು, ಪ್ರತಿದಿನ ನಾವು ದುಡಿಮೆಯನ್ನು ನಂಬ್ಕೊಂಡು ಬದುಕ್ತಾರಂಥ ವ್ಯಕ್ತಿ. ಸೇವೆ ಮಾಡೋದ್ರ ಜೊತೆಲಿ ನಮ್ಮ ಕುಟುಂಬ ಸಹ ನಿರ್ವಹಣೆ ಮಾಡಬೇಕಾಗ್ತೈತೆ. ಆದರೆ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇರೋಂಥ ಕಾರಣ, ನಿರಂತರ ದುಡಿಮೆ ಕಡೆ ಗಮನ ಕೊಟ್ಟ ಕಾರಣ ಈ ದಿನ ನಮಗೆ ಈ ಈರಣ್ಣವ್ರಿಗೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ. ಅವರಿಗೆ 2 ಕಿಡ್ನಿಗಳು ಫೇಲ್ ಆಗಿದೆ. ನಿರಂತರ ಅವರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ, ವಾರಕ್ಕೆ 3 ಬಾರಿ. ಅದೇ ರೀತಿಯಲ್ಲಿ ಮೆಡಿಷನ್ನು ಪ್ರತಿ ತಿಂಗಳು ಮೆಡಿಷನ್ನು ಅವರಿಗೆ 25-30 ಸಾವಿರ ಮೆಡಿಷನ್ನು ಅವಶ್ಯಕತೆ ಇರ್ತೈತೆ. ಅದಾಗಿ ಇವತ್ತು ನಾವು ಹೇಳೋದು ಅಂತಂದ್ರೆ ಎಲ್ಲ ಚಾಲಕರಲ್ಲೂ ಸಹ ನಾವು ಜನರ ಸೇವೆಯಲ್ಲಿ ಇರ್ತೀವಿ, ಕುಟುಂಬದ ಜವಾಬ್ದಾರಿನ ವಹಿಸ್ಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹರಿಸಬೇಕಾಗ್ತೈತೆ. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ನಮ್ಮ ಸಂಗಾತಿಗಳು ಮತ್ತೆ ಸ್ನೇಹಿತರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿ ಇರ್ಬೇಕಾಗ್ತೈತೆ. ಇವತ್ತು ಈರಣ್ಣವರ ಪರಿಸ್ಥಿತಿ ನೋಡಿ ನಮಗೂ ಸಹ ಮುಂದೆ ನಾವೆಲ್ಲರೂ ಸಹ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಇವತ್ತು ನಮ್ಮಗಳ ಜವಾಬ್ದಾರಿ ನಾವು ಹೆಚ್ಚಿಸ್ಕೋಬೇಕಾಗ್ತೈತೆ. ಆ ಕಾರಣದಿಂದ ಇವತ್ತಿನ ಕಷ್ಟದಲ್ಲಿರುವಂತಹ ತೊಂದರೆಗೊಳಗಾಗಿರುವಂತಹ ಈರಣ್ಣರಿಗೆ ದಯವಿಟ್ಟು ನಾವೆಲ್ಲರೂ ಸಹಾಯ ಮಾಡಬೇಕಾಗ್ತೈತೆ. ಈ ಒಂದು ಗ್ರೂಪ್ನಲ್ಲಿ ನಾವು ಈರಣ್ಣವರ ಫೋನ್ ನಂಬರು ಮತ್ತು ಅವರ ಅಕೌಂಟ್ ನಂಬರ್ನ ಹಾಕಿರ್ತೀವಿ. ದಯವಿಟ್ಟು ಎಲ್ಲರೂ ಸಹ ನಮ್ಮ ಕೈಲಾದ ಸಹಾಯನ ಮಾಡಬೇಕಾಗ್ತೈತೆ. ನಾವು ಮಾನವ ಜೀವಿಗಳು, ಒಬ್ಬರಿಗೊಬ್ಬರು ನಾವು ಸಂಘ ಜೀವಿಗಳಾಗಿರೋದ್ರಿಂದ ಬದುಕೋದನ್ನ ನಾವು ಕಲ್ತ್ಕೊಂಡಿದ್ದೀವಿ. ಅದ್ರಲ್ಲಿ ಕಷ್ಟದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ನಂಬಿಕೆಯಿಂದ ನಾನು ಈ ಲೈವ್ಗೆ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಹ ಸಹಾಯ ಮಾಡೋಣ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿನ ಮಾಡ್ಕೊಳ್ತೀನಿ. ಸ್ಟಾಪ್ ಮಾಡ್ಬಿಡ್ಲ.
ಮನೆ